से अनपढ़ बूढ़ी अम्मा मेरा ख्याल कर रही थी। ಈಗೋ ಕೇರಳದಲ್ಲಿ ವಿದ್ಯಾಭ್ಯಾಸ ಇಲ್ಲದಿರುವಂತ ವೃದ್ಧಳಾದಂತ ಬಡವಳಾದ ಅಮ್ಮಚ್ಚಿಯವರು ನನ್ನನ್ನ ಪರಾಮರಿಸುತ್ತಾ ಇದ್ದರು. काली औरत थी वो, ಆಕೆ ಯಾವುದೇ ವಿಧವಾದ ಗಿಡ್ಡಲಾದಂತ ಸ್ತ್ರೀ ಆಗಿದ್ದಳು. और कद में छोटी कम औरत थी वो। ಆಕೆ ಎತ್ತರದಲ್ಲಿ ಬಹಳ ಚಿಕ್ಕಳಾದಂತ ಸ್ತ್ರೀ मेरे कमरे के बाजू ही रहती थी। ನನ್ನ ಕೋಣೆಯ ಪಕ್ಕದಲ್ಲೇ ಇದ್ದರು. उसे पता था कि मुझे बीमारी है। ಆಕೆ ಗೊತ್ತು ನನಗೆ ಅನಾರೋಗ್ಯ ಇದೆ सुबह ಎಂಬುದಾಗಿ. को नमाज को जाता था मैं, ಬೆಳಗ್ಗೆ ನಮಾಜ್ಗೆ ಹೋಗ್ತಾ ಇದ್ದೆ ನಾನು. दोपहर को नमाज को जाता था मैं, 2 ಗಂಟೆಗೆ ನಮಾಜ್ಗೆ ಹೋಗ್ತಾ ಇದ್ದೆ. और 5 बजे को नमाज को जाता था 5 मैं, ಗಂಟೆಗೆ ನಮಾಜ್ಗೆ ಹೋಗ್ತಾ ಇದ್ದೆ. शाम के मगरिब को नमाज को जाता था मैं। ಸಂಜೆ ವೇಳೆಯಲ್ಲಿ ನಮಾಜ್ಗೆ ಹೋಗ್ತಾ ಇದ್ದೆ. चंगाई के लिए मैं तड़प रहा था। ನಾನು ಒಂದು ಸ್ವಸ್ಥತೆಗಾಗಿ ನಾನು ಬಳಲುತ್ತಾ ಇದ್ದೆ. ये औरत जो मेरे लिए फिक्र कर रही थी, ಆದ್ರೆ ನನ್ನನ್ನು ಪರಾಮರಿಸುತ್ತಾ ಇದ್ದಂತ ಈ ತಾಯಿಯವರು बाइबल के पन्ने खोल खोल कर यीशु मसीह के बारे में वो बताया करती थी। ಆಕೆ ಸತ್ಯವೇದ ಪುಟಗಳನ್ನು ತಿರುಗಿಸುತ್ತಾ ಯೇಸು ಸ್ವಾಮಿ ಕುರಿತಾಗಿ ನನ್ನ ಬಳಿಯಲ್ಲಿ ಮಾತನಾಡ್ತಾ यीशु ಇದ್ದಳು. मसीह अंधों को आंख दिए हैं, ಯೇಸು ಕುರುಡರಿಗೆ ಕಣ್ಣು ಕೊಟ್ಟಿದ್ದಾನೆ, लंगड़ों को पैर दिए हैं, ಕುಂಟರಿಗೆ ಕಾಲು ಕೊಟ್ಟಿದ್ದಾನೆ, कोढ़ी की बीमारी को चंगाई दिए ಕುಷ್ಠ हैं। ರೋಗಿಗಳನ್ನು ಸೌಖ್ಯ ಮಾಡಿದ್ದಾನೆ. अगर प्रार्थना करेंगे आपका दर्द भी चला जाएगा। ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ನೋವು ಸಹ ಬಿಟ್ಟು ಹೋಗುತ್ತದೆ ಅಂತ मेरे बारे ಹೇಳಿದರು. में ख्याल कर रही थी, ಆಕೆ ನನ್ನ ಕುರಿತಾಗಿ ಚಿಂತೆ ಉಳ್ಳವಳಾಗಿದ್ದಳು. ये हुआ क्या? ಆದ್ರಿಂದ ಏನಾಯ್ತು? मौलाना मुल्ला आज पास्टर मुल्ला बन के तुम्हारे सामने ठहरा हुआ है। ಗುರುವಾದಂತ ಮುಲ್ಲಾ ಅವರು ಇವತ್ತು ಪಾಸ್ಟರ್ ಮುಲ್ಲಾ ಆಗಿ ನಿಮ್ಮ ಮುಂದೆ ನಿಂತಿದ್ದಾರೆ. खिदमत 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 का मतलब ये है, ಸೇವೆ 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 ಅರ್ಥ ಇದಾಗಿದೆ. दूसरे 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 दूसरे। ಮತ್ತೊಬ್ಬರಿಗಾಗಿ ಮತ್ತೊಬ್ಬರಿಗಾಗಿ ಮತ್ತೊಬ್ಬರಿಗಾಗಿ. और तीसरी बात मैं बताना चाहता हूं,